ರಾಮಚಂದ್ರ ದಶರಥನ ಮಾತಿಗೋಸ್ಕರನೋ ಅಥವಾ ಕೈಕೇಯಿಗೆ ಸಂತೋಷ ಆಗಲಿ ಅಂತಲೋ ಕಾಡಿಗೆ ಹೋದ್ದಲ್ಲ. ಭಗವಂತ ತನ್ನ ಇಚ್ಛೆಯಿಂದ ತಾನು ಕಾಡಿಗೆ ಹೋದ್ರಿಂದ ಎಲ್ಲ ಸಜ್ಜನ ವರ್ಗಕ್ಕೆ ಆನಂದ ಆಗಲಿ ಅನ್ನುವ ದೃಷ್ಟಿಯಿಂದ ರಾಮಚಂದ್ರ ಕಾಡಿಗೆ ಪ್ರಯಾಣ ಬೆಳೆಸಿದ. ಸತ್ಯ ಹೇಳಬೇಕು ಅಂತಂದರೆ ರಾಮ ಕಾಡಿಗೆ ಯಾಕೆ ಬಂದ ಅಂತಂದರೆ, ರಾಮದೇವರು ಅಯೋಧ್ಯೆಯಿಂದ ಹೊರಟವರು ನಮ್ಮ ಕರ್ನಾಟಕಕ್ಕೆ ಬಂದು ಇದೇ ದಾರಿಯಲ್ಲಿ ತಮಿಳುನಾಡಿಗೆ ಹೋಗಿ ರಾಮೇಶ್ವರಕ್ಕೆ ಹೋದ್ದು. ಒಂದು ವೇಳೆ ರಾಮದೇವರು ಕಾಡಿಗೆ ಬಾರದೇ ಹೋದರೆ ನಾವು ಇಲ್ಲಿ ರಾಮಾಯಣ ಹೇಳಲಿಕ್ಕೇ ಸಾಧ್ಯ ಇರ್ತಿರಲಿಲ್ಲ. ಆ ದೃಷ್ಟಿಯಲ್ಲಿ ರಾಮದೇವರು ಕಾಡಿಗೆ ಬಂದದ್ದು ನಾವು ನಿಜವಾಗಿ ಚಿಂತನೆ ಮಾಡಲಿಕ್ಕೆ ಬೇಕಾದ ಗುಣಗಳನ್ನು ನಮಗೆ ತೋರಿಸಿಕೊಟ್ಟ ರೂಪ ಅದು ರಾಮನ ರೂಪ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಉಲ್ಲೇಖ ಇದೆ. ಸಮಾವರ್ತ ನಿವೃತ್ತಾತ್ಮ ದುರ್ಜಯ ದುರತಿಕ್ರಮ ದುರ್ಲಭ ದುರ್ಗಮ ದುರ್ಗ. ಇದು ರಾಮಾಯಣಕ್ಕೆ ಹೇಳಿ ಮಾಡಿಸಿದ ನಾಮಗಳ ಹಾಗಿದೆ. ಸಮಾವರ್ತ ಸಮಾವರ್ತ ಅಂತಂದರೆ ನಮ್ಮಲ್ಲಿ ಮದುವೆಗಿಂತ ಒಂದು ಹುಡುಗರಿಗೆ ಮಾಡೋ ಸಂಸ್ಕಾರ ಅದಲ್ಲ, ಸುಳ್ಳು. ಸಮಾವರ್ತನೆ ಇಲ್ಲ, ಮೊದಲೆಲ್ಲ ಇತ್ತು, ಈಗಿಲ್ಲ. ಸಮಾವರ್ತ ಅಂತಂದರೆ ಸಮ್ಯಕ್ ಆವರ್ತಯತಿ ಇತಿ ಸಮಾವರ್ತ. ದೇವರು ಅಯೋಧ್ಯೆಯಿಂದ ಹೊರಟು ಇಡೀ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿದ. ಆವರ್ತಯತಿ ಜಗತ್ತಲ್ಲಿ ಎಲ್ಲ ಕಡೆ ಯಾವುದು ಹಳ್ಳಿಯನ್ನು ಬಿಡದೆ ಎಲ್ಲ ಕಡೆ ಕಾಡಿನಲ್ಲಿ ಭಗವಂತ ಸಂಚಾರ ಮಾಡಿದ. ಅಂದರೆ ಸಮಾವರ್ತ ಅಂತ. ಯಾಕೆ? ನಿವೃತ್ತಾತ್ಮ ಅನಿವೃತ್ತಾತ್ಮ ಎರಡು ರೀತಿಯೂ ಚಿಂತನೆ ಮಾಡ್ಬೋದು. ರಾಮದೇವರು ಕಾಡಿಗೆ ಯಾಕೆ ಬಂದರು ಅಂತಂದರೆ ನಿವೃತ್ತಾತ್ಮ. ಆತ್ಮ ಅಂದರೆ ಮನಸ್ಸು, ಮನಸ್ಸು ಅಂದರೆ ಇಚ್ಛೆ, ಅಂದರೆ ಆಸೆ. ನಿವೃತ್ತಾತ್ಮ ಕಾಡಿಗೆ ಯಾವಾಗ ಹೋಗೋದು? ಯಾವಾಗ ಆಸೆ ಇಲ್ಲ ಮನೆಯಲ್ಲಿ ಆವಾಗ ಕಾಡಿಗೆ ಹೋಗೋದು. ಜಗಳ ಆಗುವಾಗ ಹೇಳ್ತಾರೆ ಕಾಡಿಗೆ ಹೋಗ್ತೇನೆ ಅಂತ, ಹೋಗಿ ಅಂತ ಹೇಳ್ತಾರೆ. ಇಲ್ಲ ಕ್ಯಾನ್ಸಲ್ ಅಂತ ಹೇಳ್ತಾನೆ. ಅಂದರೆ ಎಲ್ಲಿ ಆಸೆ ನಮಗೆ ಇದೆ ಆವಾಗ ವನವಾಸ ಅಂದರೆ ಮನೆಯನ್ನು ಬಿಡುವುದು ಕಷ್ಟ. ನಿವೃತ್ತಾತ್ಮ ಭಗವಂತನಿಗೆ ಯಾವುದರಲ್ಲಿಯೂ ಆಸೆ ಇಲ್ಲ. ಅಯೋಧ್ಯೆಯ ಸಿಂಹಾಸನದ ಮೇಲಾಗಲಿ ಅಥವಾ ಅಯೋಧ್ಯೆಯ ಕೋಶದ ಮೇಲಾಗಲಿ ಅಥವಾ ಅಯೋಧ್ಯೆಯ ಮಣ್ಣಿನ ಮೇಲಾಗಲಿ ರಾಮದೇವರಿಗೆ ಮೋಹ ಇಲ್ಲ. ನಿವೃತ್ತಾತ್ಮ ಅದರಲ್ಲಿ ಆಸೆನೇ ಇಲ್ಲದಿದ್ದರಿಂದ ರಾಮದೇವರು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಪ್ರಯಾಣ ಬೆಳೆಸಿದರು ಅಂತ. ಇವತ್ತಿನ ರಾಜಕೀಯಕ್ಕೆ ಇದು ಅರ್ಥ ಆಗುವುದಿಲ್ಲ. ಅವರಿಗೆ 5 ವರ್ಷಕ್ಕೆ ಬೇಕಾದ ಪ್ರಿಪರೇಷನ್ ಈಗಲೇ ಮಾಡ್ತಾರೆ. ಜನರಿಗೆ ಒಳ್ಳೆಯದಾಗಲಿ ಅಂತಲ್ಲ, ನನ್ನ ಸೀಟ್ ಭದ್ರಾಗಬೇಕಾದ್ರೆ ಏನು ಮಾಡಬೇಕು ಅಂತ. ನಿವೃತ್ತಾತ್ಮ ಅಲ್ಲ ರಾಮದೇವರು. ನಿವೃತ್ತಾತ್ಮ, ಯಾವುದಕ್ಕೂ ಅಂಟಿಕೊಂಡವರಲ್ಲ. ಆದ್ದರಿಂದ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಲಿಕ್ಕಾಯಿತು ಅಂತ. ನಿವೃತ್ತಾತ್ಮ ಅಂತ. ರಾಮದೇವರಂತಹ ತ್ಯಾಗ ಉಂಟು ನೋಡಿ, ಇದು ನಮ್ಮ ಕಲ್ಪನೆಗೆ ಮೀರಿತ್ತು. ಒಂದು ಮನೆಯ ಯಜಮಾನ ಹೇಗಿರಬೇಕು ರಾಮದೇವರಲ್ಲಿ ಕಲಿಬೇಕಾದ್ದು. ದೊಡ್ಡವರು ಹೇಗಿರ್ತಾರೆ ಚಿಕ್ಕವರು ಹಾಗೇ ಇರ್ತಾರೆ. ದೊಡ್ಡವರು ಮಾಡಿದ ಕ್ರಮ ಶಿಷ್ಯರಿಗೆ, ಗುರುಗಳಿಗೆ, ಮನೆಯಲ್ಲಿದ್ದವರಿಗೆಲ್ಲ ಅನುಕರಣೀಯ ಆಗ್ತದೆ. ಒಂದು ಶ್ರೀರಂಗಕ್ಕೆ ನಾನು ಹೋಗಿದ್ದೆ. ಶ್ರೀರಂಗದಲ್ಲಿ ಹೋದಾಗ ಅಲ್ಲೊಬ್ಬರು ತುಪ್ಪ, ಅವರಿಗೆ ಎಷ್ಟು ಬೇಕಾದರೂ ತುಪ್ಪ ಕೊಡ್ತಿದ್ರು. ಮನೆಗೆ ಬಂದರೆ ತುಪ್ಪ ಬಳಸುವುದು ಅವರದೊಂದು ಕ್ರಮ. ಯಾರೋ ಹೇಳಿದ್ದಾರೆ ಘೃತ ಪ್ರತೀಕ ಅಂತ ಏನೋ ಹೇಳಿರಬೇಕು ಪ್ರಾಯಶಃ. ಹಾಗಾಗಿ ಬಂದವರಿಗೆಲ್ಲ ತುಪ್ಪ ಬಡಿಸೋದು. ಪಾಪ ತುಪ್ಪ ಎಲ್ಲರೂ ಎಲ್ಲಿ ತಿಂತಾರ್ರಿ? ನಮಗೆ ತುಪ್ಪ ನೋಡಲಿಕ್ಕೆ ಅಷ್ಟೇ, ಕೊಡಲಿಕ್ಕೆ ಅಷ್ಟೇ. ಆಯುರ್ವೇದ ಘೃತ ಅಂತೆಲ್ಲ ಹೇಳ್ತೇವೆ, ಆದರೆ ತುಪ್ಪ ತಿನ್ನಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಅವ್ರು ಏನು ಮಾಡಿದರು, ಮೊದಲೊಬ್ಬರು ಆಚಾರ್ಯರು ಕೂತಿದ್ದರು. ಅವರಿಗೆ ತುಪ್ಪ ಅಂತ ತಂದರು, ಅವರು ಬೇಡ ಅಂತ ಹೇಳಿದರು. ಎರಡನೇ ಕೂತರು, ನಮಗೂ ಬೇಡ ಅಂತ ಹೇಳಿದ್ರು. ಅವ್ರು ಸಿಟ್ಟು ಬಂತು ಯಜಮಾನಿಗೆ. ನೋಡಿ, ನೀವು ಎದುರಿನ ಮೊದಲನೇ ಎಲೆಯಲ್ಲಿ ಕೂತಿದ್ದೀರಿ, ನೀವು ಎದುರಿನ ಎಲೆಯಲ್ಲಿ ಕೂಡಲಿಕ್ಕೆ ಅನ್ಫಿಟ್ ಅಂತ ಹೇಳಿದರು. ಬೈದರು ಊಟದಲ್ಲಿ ಕೂತಾಗ. ಯಾಕೆಂದರೆ ನೀವು ಬೇಡ ಹೇಳಿದ್ರಿ ತುಪ್ಪ, ಇಲ್ಲಿ ಕೂತವರೆಲ್ಲ ಬೇಡ 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 ಅಂತ ಹೇಳಿದರು, ನೀವು ಹೊಣೆ ಅಂತ. ಪಾಪ ಗ್ರಾಚಾರಕ್ಕೆ ತಿಂದರು, ಮತ್ತು ಕೆಲವು ದಿನ ರೋಗಗ್ರಸ್ತರಾದರು. ಅಂದರೆ ಮೊದಲು ಕೂತವ ಹೇಗಿರಬೇಕು ಅಂತ ಅಂದರೆ ಅವನು ಬೇಕು ಅಂತ ಹೇಳುವವ ಆಗಿರಬೇಕು. ಹಾಗೆ ಎಲ್ಲರೂ ಹಾಕ್ಕೊಳ್ತಾರೆ. ನಮ್ಮ ರಾಮದೇವರು ಹೇಗಿದ್ದರು ಗೊತ್ತಾ? ಮೊದಲನೇ ಎಲೆಯಲ್ಲಿ ಕೂತ್ಕೊಳ್ಳುವವರು. ಮೊದಲನೇ ಎಲೆಯಲ್ಲಿ ಕೂತವ ಹೇಗಿರಬೇಕು ಅಂದರೆ ಎಲ್ಲದಕ್ಕೂ ಅವನು ಹೊಂದಾಣಿಕೆ ಆಗಿರಬೇಕು. ಮೊದಲಲ್ಲಿ ಕೂತವ ಯಜಮಾನ ಬೇಕು ಅಂದರೆ ಬೇಕು ಅಂತ ಹಾಕ್ಕೊಳ್ಬೇಕು. ಯಜಮಾನ ಬೇಡ ಹೇಳಿದ್ರೆ ಬೇಡ ಅಂತ ಹೇಳುವವನಾಗಿರಬೇಕು. ನೋಡಿ, ಮನೆಯಲ್ಲಿ ಜಾಂಗ್ರಿ ಮಾಡಿದ್ದಾರೆ.
ಮಾಡಿದ್ದು ಒಂದು 100 ಜನ ಆಗ್ಬೋದು ಅಂತ 150 ಜಾಂಗ್ರಿ ಮಾಡಿದ್ದಾರೆ. ಅದು ಆದದ್ದು ಜನ 200 ಜನ ಆಗಿಬಿಟ್ರು. ಏನು ಮಾಡೋದು? ಯಜಮಾನನ ಕ್ರಮ ಏನು ಅಂದರೆ ಮನೆಯಲ್ಲಿ ಬಂದವರಿಗೆಲ್ಲ ವಿಚಾರಿಸಬೇಕು ಅಂತ ಅವನ ಉದ್ದೇಶ. ಅವನು ಜನ 200 ಆಗಿಬಿಟ್ಟಿದ್ದಾರೆ. ಏನು ಮಾಡೋದು? ಅರ್ಧನೇ ಹಾಕಬೇಕಾಯಿತು. ಕೊನೆಗೆ ವಿಚಾರಿಸಬೇಕು. ಮೊದಲನೇ ಭಟ್ರ ಹತ್ರ ಹೇಳ್ದ, ಆಚಾರ್ಯ ಹತ್ರ ಹೇಳ್ದ, ಆಚಾರ್ಯ ಜಾಂಗ್ರಿ ಖಾಲಿಯಾಗಿದೆ, ಏನು ನೀವು ಬೇಡ 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 ಅಂತ ಹೇಳಬೇಕು. ಆಯಿತು ಅಂತ ಹೇಳಿದರು. ವಿಚಾರಿಸಿಕೊಂಡು ಬಂದ, ಆಚಾರ್ಯ ಒಂದು ಬೇಡವೇ ಬೇಡ, ಅವ್ರಿಗೆ ಬೇಕು ಅಂತಿತ್ತು, ಬೇಡವೇ ಬೇಡ ಅಂತ. ಅವರು ಒಬ್ಬರು ಬೇಡ ಹೇಳಿದರು ನೋಡಿ, ಎಲೆಯಲ್ಲಿ ಕೂತವರೆಲ್ಲ ಬೇಡ ಬೇಡ ಬೇಡ, 50 ಜಾಂಗ್ರಿ ಉಳಿತು, ರಾತ್ರಿಗೆ ಆಯಿತು. ಅಂದರೆ ಮೊದಲನೇ ಎಲೆಯಲ್ಲಿ ಕೂತವ ಏನು ಹೇಳ್ತಾನೆ, ಉಳಿದವರೆಲ್ಲ ಅದನ್ನೇ ಅನುಕರಣೆ ಮಾಡ್ತಾರೆ. ಮೊದಲನೇ ಎಲೆಯಲ್ಲಿ ಕೂತವ ರಾಮದೇವರು. ಅವರು ಏನು ಹೇಳಿದರು? ನನಗೆ ಅಯೋಧ್ಯೆಯ ಸಿಂಹಾಸನ ಬೇಡ, ನಿವೃತ್ತಾತ್ಮ ಬೇಡ ಅಂತ ಹೇಳಿದರು. ಅದರ ಫಲಶ್ರುತಿ ಏನಾಯ್ತು ಗೊತ್ತಾ? ಲಕ್ಷ್ಮಣನ ಹತ್ರ ಕೇಳಿದರು, ನನಗೆ ಬೇಡವೇ ಬೇಡ ಅಂತ ಹೇಳಿದ. ಅದು ಮೂರನೇವ ಭರತ, ಅವನ ಹತ್ರ ಕೇಳಿದರು, ಭರತ ಸಿಂಹಾಸನದಲ್ಲಿ ಕೂಡು. ಅಯ್ಯೋ ತಮ್ಮಯ್ಯ, ರಾಮ ಕೂಡಬೇಕಾದ ಸಿಂಹಾಸನ ಅವನು ಬಿಟ್ಟಿದ್ದಾನೆ, ನನಗೆ ಬೇಡವೇ ಬೇಡ ಅಂತ. ಶತ್ರುಘ್ನ ಓಡಿ ಹೋಗಿಬಿಟ್ಟಿದ್ದಾನೆ, ಯಾರಿಗೂ ಬೇಡ ಆಯಿತು ನೋಡಿ. ಯಾಕೆ ಅಂತಂದರೆ ಮೊದಲು ಕೂತವ ಬೇಡ ಹೇಳಿದರೆ ಎಲ್ಲರೂ ಬೇಡ 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 ಅಂತ ಹೇಳೋರು ಆಗ್ತಾರೆ. ಮೊದಲನೇಲಿ ಕೂತವ್ರು ಇನ್ನೂ ಹಾಕಿ ಅಂತ ಹೇಳಿದ್ರೆ ಯಜಮಾನ ಬಟಾಬಾಯಲಾಗಿ ಬಿಡ್ತಾನೆ. ಮೊದಲು ಕೂತವ ಹೇಗೆ ಎಲ್ಲರೂ ಅದನ್ನೇ ಅನುಕರಣೆ ಮಾಡ್ತಾರೆ. ರಾಮದೇವರು ಅಗ್ರಪಂಕ್ತಿಯಲ್ಲಿ ಕೂತವರು, ಅಂದರೆ ಮನೆಯ ಯಜಮಾನನಾಗಿ ಮೆರೆದವರು. ತನಗೆ ಸಿಂಹಾಸನ ಬೇಡ, ಅಧಿಕಾರ ಬೇಡ ಅಂತ ಹೇಳಿದರು. ಎಲ್ಲರೂ ಬೇಡ 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 ಹೇಳೋರು ಆದರು. ಮನೆಯ ಯಜಮಾನ ಅವನು ನನಗೆ ಬೇಡ ಅಂತ ಕೂತರೆ ಮನೆಯಲ್ಲಿದ್ದವರು ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಮನೆಯ ಯಜಮಾನ ನನಗೆ ಮೊಬೈಲ್ ಬೇಡ, ಉಪನ್ಯಾಸ ಬೇಕು, ಎದುರು ಬಂದು ಕೂತ, ಮನೆಯಲ್ಲಿದ್ದವರು ಎಲ್ಲ ಬಂದು ಕೊಡ್ತಾರೆ. ಅವರೇ ಕೂಡದಿದ್ದರೆ ಅವರಿಗೆ ಬೇಡ್ರಿ, ನಮಗೆ ಹಾಕಬೇಕು ಅಂತ ಎಲ್ಲ ಬಂದವರು ಹೋಗಿಬಿಡ್ತಾರೆ. ಅಂದರೆ ಮನೆಯ ಯಜಮಾನ ಹೇಗಿರಬೇಕು ಅಂದರೆ ನಿವೃತ್ತಾತ್ಮನಾದರೆ ಮನೆಯಲ್ಲಿ ಬಂದವರೆಲ್ಲ ಅದೇ ಜಾಡ್ನಲ್ಲಿ ಸಂಚಾರ ಮಾಡುವವರು ಆಗ್ತಾರೆ. ನಮ್ಮ ದೇವರು ನಿವೃತ್ತಾತ್ಮನಾದ. ಹಾಗಾಗಿ ಲಕ್ಷ್ಮಣ ನೋಡಿ, ಸಾಮಾನ್ಯವಾಗಿ ಲಕ್ಷ್ಮಣ ಅಂತಂದರೆ ಅದು ಶೇಷ ಅಂದರೆ ಸಾವು, ಬೇಕು ಅಂತ ಹೇಳುವಂಥದ್ದು, ಬೇಡ ಅಂತ ಹೇಳಿತ್ತು. ಇಲ್ಲಿ ಬಲರಾಮನಾಗಿದ್ದಾಗ ನೀವು ನೋಡಿ, ಕೃಷ್ಣಾವತಾರದಲ್ಲಿ ಆಗುವಾಗ ಅವನು ಬಲರಾಮನಾಗಿ ಬರ್ತಾನೆ. ಅದು ಬೇಡ ಹೇಳುವವಲ್ಲ, ಅಣ್ಣ ಅವನು, ಬೇಕು 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 ಹೇಳುವವನಾಗ್ತಾನೆ ಅವನು. ಭರತ ಕಾಮ ಅಂದರೆ ಸಾಮಾನ್ಯವಾಗಿ ಕಾಮಮಾನ, ಬೇಕು ಅಂತ ಬಯಸುವಂಥದ್ದು. ಇಲ್ಲಿ ಬೇಡ ಹೇಳುವಂಥದ್ದು ಕಾಮ ಆಯಿತು. ಶತ್ರುಘ್ನ ಅನಿರುದ್ಧ, ನಿರೋಧ ಇಲ್ಲವೇ ಇಲ್ಲ ಅವನಿಗೆ. ಆದರೆ ಇಲ್ಲಿ ಮಾತ್ರ ನಿಯಂತ್ರಣ ಇದೆ, ಇದೇ ಬೇಕು ಇದೇ ಬೇಡ ಅಂತ. ಯಾವಾಗ ಅಣ್ಣ ಭರತ ಅಯೋಧ್ಯೆಯ ಸಿಂಹಾಸನವನ್ನು ತೆರೆದು ಊರಿನಿಂದ ಹೊರಗೆ ಬೈರ್ ನಂದಿಗ್ರಾಮದಲ್ಲಿ ಉಪವಾಸ ತತ್ಪರನಾಗಿ ಕೂತ, ಶತ್ರುಘ್ನನು ಅದೇ ಹಾದಿಯನ್ನು ತುಳಿದ. ಅಂದರೆ ಮನೆಯ ಯಜಮಾನನಾಗಿ ರಾಮ ಹಾಕಿಕೊಟ್ಟ ಪಂಕ್ತಿ ಇದು, ನಿವೃತ್ತಾತ್ಮ. ಹಾಗಾಗಿ ರಾಮದೇವರನ್ನು ಗೆಲ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಅಂತೆ. ದುರ್ಜಯ ಅಂತ. ಸಾಮಾನ್ಯವಾಗಿ ಕಾಮಸ್ಯ ದಾಸಾಹ ಪುರುಷಾಹ ಅಂತಿರೋದು. ಕಾಮದ ದಾಸರಾಗ್ತಾರೆ. ರಾಮ ಕಾಮನ ದಾಸ ಆಗಲಿಲ್ಲ, ಭರತನ ದಾಸ ಆಗಲಿಲ್ಲ. ಭರತನೇ ರಾಮನ ದಾಸ ಆಗ್ತಿದ್ದ. ಯಾವಾಗ ಆಗ್ತಿದ್ದ ರಾಮ ಕಾಮನ ದಾಸ ಅಂತಂದರೆ, ಭರತ ಹೇಳಿದ ಹಾಗೆ ಅಣ್ಣ ಸಿಂಹಾಸನಕ್ಕೆ ಬರಬೇಕು, ನೀನೇ ಪಟ್ಟಾಭಿಷಿಕ್ತನಾಗಬೇಕು ಅಂತ ಹೇಳಿದಾಗ ರಾಮ ಭರತನಿಗೆ ಬೇಜಾರಾಗಬಾರ್ದು ಅಂತ ಕೂತಿದ್ರೆ ಕಾಮನ ದಾಸ ರಾಮ ಆಗಿಬಿಡ್ತಿದ್ದ. ಹಾಗಾಗಲಿಲ್ಲ ನೋಡಿ. ರಾಮ ಹೇಳಿದ ಬೇಡ ಅಂದರೆ ಬೇಡವೇ ಬೇಡ ಅಂತ ಆ ತೀರ್ಮಾನಕ್ಕೆ ಬಂದ. ದುರ್ಜಯ, ರಾಮನನ್ನು ಗೆಲ್ಲಿಕ್ಕೆ ಯಾರಿಗೂ ಆಗಲಿಲ್ಲ. ಯಾಕೆಂದರೆ ನಮ್ಮ ಮನಸ್ಸನ್ನು ನಾವು ಗೆದ್ದರೆ ಇಡೀ ಪ್ರಪಂಚವನ್ನು ನಾವು ಗೆಲ್ಲಬಹುದು. ನಮ್ಮ ಮನಸ್ಸನ್ನು ನಮಗೆ ಗೆಲ್ಲಕ್ಕಾಗದಿದ್ದರೆ ಇನ್ನೊಬ್ಬರ ಹಂಗಿಗೆ ನಾವು ಬೀಳ್ತೇವೆ. ಒಬ್ಬನಿಗೆ ಬೀಡಿ ಕುಡಿಯುವ ಚಟ, ಒಬ್ಬನಿಗೆ ನಸೆ ಸೇದುವ ಕ್ರಮ. ಏನು ಮಾಡ್ತಾನೆ ಗೊತ್ತಾ? ಅವನಿಗೆ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಅವನ ಹತ್ರ ಆಗುವುದಿಲ್ಲ, ಅನ್ನ ನೀರಿಲ್ಲ, ಮಾತಾಡುವ ಕ್ರಮ ಇಲ್ಲ, ಇವನಿಗೆ ಮೂಗು ತುರಿಸ್ತಾ ಇದೆ, ಪಕ್ಕದವನ ಕಿಸೆ ಕೈ ಹಾಕ್ತಾನೆ, ನಸಿದ ಡಬ್ಬ ಇದೆ ಅಂತ. ನೋಡಿ, ಕಾಮ ಬಂತು ಅಂತಂದರೆ ನಮ್ಮ ಶತ್ರುವಿನ ಕಾಲಿಗೂ ನಾವು ಬೀಳಬೇಕಾಗತ್ತೆ. ಕಾಮವನ್ನು ಗೆದ್ದರೆ ನಾವು ಇಡೀ ಪ್ರಪಂಚವನ್ನು ಗೆಲ್ಲಬಹುದು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟರು. ದುರ್ಜಯ, ದುರ್ಲಭ, ದುರ್ಗಮ, ಇದು ರಾಮದೇವರ ಚಿಂತನೆಯನ್ನು ಮಾಡಿಕೊಟ್ಟಿತು. ರಾಮದೇವರು ಚಿತ್ರಕೂಟಕ್ಕೆ ಬಂದಿದ್ದಾರೆ. ಚಿತ್ರಕೂಟದಲ್ಲಿ ಭರತನ ಸಮಾಗಮ ಆಯಿತು. ಭರತನನ್ನು ಕಳಿಸಿಕೊಡ್ತಾರೆ. ಅಂದರೆ ಕಾಮನನ್ನು ರಾಮನನ್ನು ತುಂಬಿಸಿ ಕಾಮವನ್ನು ಕಳಿಸಿಕೊಟ್ರು. ಬರೀ ಕಾಮ ಹೋದದ್ದಲ್ಲ, ರಾಮನತ್ರ ಬಂದರೆ ಕಾಮನಲ್ಲಿ ರಾಮನ ಹೂರಣ ತುಂಬಿ ಹೋಯಿತು. ಭರತ ಕಾಮ ಇಡೀ ರಾಮಮಯ ಆಯಿತು. ನಮ್ಮ ಕಾಮ ಏನಾಗಬೇಕು ಗೊತ್ತು? ರಾಮಮಯ ಆಗಬೇಕು, ಆರಾಮಮಯ ಆಗಬಾರ್ದು. ಭರತನ ಕಾಮ ಆರಾಮಮಯ ಆಗಲಿಲ್ಲ, ಅದು ರಾಮಮಯ ಆಯಿತು. ರಾಮನನ್ನೇ ಧ್ಯಾನ ಮಾಡಿ ನಂದಿಗ್ರಾಮದಲ್ಲಿ ಆನಂದಮಯವಾಗಿ ಚಿಂತನೆಯಲ್ಲಿ ತೊಡಗಿದ.
ಭರತ ಹಾಗಾದ. ರಾಮದೇವರು ಚಿತ್ರಕೂಟದಲ್ಲಿ ಕೆಲವೇ ಕಾಲ ಇದ್ದದ್ದು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಕತಿಪಯ ದಿವಸಾನ್ ಯತ್ರ ಮೊದನ್ನುವಾಸ ಅಂತ. ಅದರಲ್ಲಿ ನಡೆದ ಒಂದು ಘಟನೆ. ಆ ಘಟನೆ ಅದು ಜಯಂತಹ ಸರ್ವವಿತ್ ಜಯಿ ಅಂತ, ಭಗವಂತನ ಶತ್ರುತಾಪನಃ ಅನ್ನುವ ಚಿಂತನೆಯನ್ನು ನಮಗೆ ನೀಡುವಂಥದ್ದು. ರಾಮನ ತೊಡೆಯ ಮೇಲೆ ಸೀತಾದೇವಿ ಮಲಗಿತ್ತು. ಇದು ಸಹಜ, ಅದೇನು ದೋಷ ಏನೂ ಅಲ್ಲ. ಯಾಕೆಂತಂದರೆ ಭಗವಂತನ ಹತ್ರ ಎಲ್ಲ ಸಂಪತ್ತೂ ಬಂದು ಬಿದ್ದಿರ್ತದೆ. ಸಂಪತ್ತಿನ ಒಡತಿಯಾದ ಸೀತಾದೇವಿ ತೊಡೆಯಲ್ಲಿ ಬಿದ್ದರೆ ಆಶ್ಚರ್ಯ ಏನೂ ಅಲ್ಲ. ಒಂದು ಕಾಗೆ ಬಂದು ಸೀತಾದೇವಿಯ ಎದೆಯನ್ನು ಚುಚ್ಚುತ್ತೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಎಂಥ ಧೈರ್ಯ ಇರಬೇಕು ನೋಡಿ. ರಾಮನ ಮಡದಿಯಾದ ಸೀತೆಯ ಮೈ ಮುಟ್ಟಬೇಕಾದ್ರೆ ಆ ಕಾಗೆಗೆ ಎಂಥ ಧೈರ್ಯ ಇರಬೇಕು ಅಂತ. ಸರ್ವವಿತ್ ಜಯಿಯಾದ ಭಗವಂತನ ಮಡದಿಯಾದ ಭಗವಂತ ಪಕ್ಕದಲ್ಲಿರುವಾಗ ಆ ಜಯಂತ ಸೀತಾದೇವಿಯ ಎದೆಯನ್ನು ಮುಟ್ಟಬೇಕಾದ್ರೆ ಎಂಥ ಧೈರ್ಯ ಇರಬೇಕು ಅಂತ. ಈ ಪುಕ್ಕರಿಗೂ ಧೈರ್ಯ ಬರ್ತದೆ ರೀ. ಯಾವಾಗ ಅಂತಂದರೆ ರಾಜಕೀಯ ಅಲ್ಲಿ ಪ್ರವೇಶ ಆದರೆ, ರಾಜನ ಮಂತ್ರಿಗಳ ಮಕ್ಕಳು ಅದರ ಒಟ್ಟಿಗೆ ಸೇರಿದರೆ ಎಂಥ ಪುಕ್ಕನೂ ಕೂಡ ಧೈರ್ಯವಂತನಾಗಿ ಬಿಡ್ತಾನೆ. ಕಾಗೆಗೆ ಬಲ ತುಂಬಲಿಕ್ಕೆ ಇಬ್ಬರು ಸೇರಿದ್ರು. ಒಬ್ಬ ದುಷ್ಟ, ಒಬ್ಬ ಒಳ್ಳೆಯವ. ಕುರಂಗ ಒಬ್ಬ ದೈತ್ಯ ಸೇರಿದ್ದ, ಒಬ್ಬ ಜಯಂತ ಒಳ್ಳೆಯವ ಸೇರಿದ್ದ. ನೋಡಿ, ಕುರಂಗ ಅಂದರೆ ಬುದ್ಧಿ ಕೆಡಿಸುವವ, ಕಾಗೆನೇ ಕೆಟ್ಟ ಪ್ರಾಣಿ ಪಕ್ಷಿ. ಅದಕ್ಕೆ ಕುರಂಗ ಅಂತ ಬುದ್ಧಿ ಕೆಡಿಸಲಿಕ್ಕೆ ಒಂದು ದೈತ್ಯ ಒಳಗೆ ಪ್ರವೇಶ ಮಾಡಿದ. ಕುರಂಗನ ಹೆಸರೇ ಚೆನ್ನಾಗಿದೆ ನೋಡಿ. ನಮಗೆಲ್ಲ ರಂಗ ಬೇಕು, ರಂಗ ವಿಠಲ ಬೇಕು ನಮಗೆ. ಇವನಿಗೆ ಕುರಂಗ, ರಂಗ ದೇವರು ಕೆಟ್ಟವನಾಗಿ ಕಾಣಿಸಿಕೊಂಡ. ಅಂದರೆ ಭಗವಂತನಲ್ಲಿ ಕೆಟ್ಟ ಬುದ್ಧಿ ಇರುವವ, ಕೆಟ್ಟದನ್ನು ಚಿಂತನೆ ಮಾಡುವವ, ಅವನು ದೈತ್ಯ ಅಂತ ಅರ್ಥ. ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿಲ್ಲ. ಕುರಂಗ ಕುಸ್ಥಿತಂ ರಂಜಯತಿ ಇತಿ ಕುರಂಗ, ಕೆಟ್ಟದರಲ್ಲಿ ಆನಂದವನ್ನು ಎಂಜಾಯ್ ಮಾಡುವವ ಕುರಂಗ ಅಂತ. ಹಾಗಾಗಿ ಕುರಂಗ ಕಾಗೆಯೊಳಗೆ ಪ್ರವೇಶ ಮಾಡಿ ಸೀತಾದೇವಿಯರ ಎದೆ ಮುಟ್ಟುವ ಹಾಗೆ ಮಾಡಿದ. ಇದು ಕುರಂಗನ ದುರ್ಬುದ್ಧಿ ಅಂತ. ಈ ಕುರಂಗ ಪ್ಲಸ್ ಕಾಗೆ ಜೀವ ಈ ಧೈರ್ಯ ಹೇಗೆ ಬಂತು ಅಂತ. ಅದಕ್ಕೆ ಅಧಿಕಾರಿಗಳ ಸಹಕಾರ ಬೇಕು. ಅಧಿಕಾರಿಗಳು ಯಾರು? ಜಯಂತ ಯಾರು? ಇಂದ್ರನ ಮಗ. ಅಂದರೆ 3 ಲೋಕದ ಅಧಿಪತಿಯಾದ ಮಂತ್ರಿಯಾದ ಇಂದ್ರನ ಮಗ ಅಲ್ಲಿ ಸೇರಿದ. ಎಲ್ಲಿಯಾದರೂ ಒಂದು ಅತ್ಯಾಚಾರ, ಎಲ್ಲಿಯಾದರೂ ಒಂದು ದರೋಡೆ, ಅನಾಚಾರ, ಅತ್ಯಾಚಾರ ದೇಶದಲ್ಲಿ ನಡೆಯಿತು ಅಂತಂದರೆ ನೀವು ನೋಡಿ, ನ್ಯೂಸ್ ನೋಡಿ, ಅದರಲ್ಲಿ ಯಾರ್ದೋ ಒಬ್ಬ ಮಂತ್ರಿಯ ಮಗನದ್ದು ಅಥವಾ ಮಂತ್ರಿಯ ಸಂಬಂಧಿಕರದ್ದು ಅದರಲ್ಲಿ ಪ್ರವೇಶ ಇದೆ. ಇವತ್ತಲ್ಲ, ರಾಮಾಯಣ ಕಾಲದಿಂದ ಸಿದ್ಧವಾದ ಮ್ಯಾಟ್ರಿಸ್. ಹಾಗಾಗಿ ಆ ಕಾಗೆ ಅಥವಾ ಕುರಂಗ ಇಡೀ ದೇಶವನ್ನು ಆಳುವ ದುರ್ಜಯನಾದ ರಾಮನ ಮಡದಿಯನ್ನು ಮುಟ್ಟಬೇಕಾದ್ರೆ ಎಂಥ ಧೈರ್ಯ ಅಂತ ರಾಮದೇವರು ನೋಡ್ತಾರೆ. ತಕ್ಷಣ ಅಲ್ಲೇ ಇದ್ದ ಹುಲ್ಲು ಕಡ್ಡಿ ಅದನ್ನು ತೆಗಿತಾರೆ, ಮಂತ್ರ ಜಪ ಮಾಡ್ತಾರೆ, ಅದನ್ನು ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಬೆನ್ನಟ್ಟಿಕೊಂಡು ಹೋಯಿತು ಕಾಗೆಯನ್ನು. ಕಾಗೆ ಎಲ್ಲಿ ಹೋದರೂ ಕೂಡ, ಇಂದ್ರನ ಹತ್ರ ಹೋದರೂ ಕೂಡ, ಸತ್ಯಲೋಕ, ಈ ಕೈಲಾಸ ಎಲ್ಲಿ ಹೋದರೂ ಕಾಗೆಗೆ ರಕ್ಷಣೆ ಸಿಗುವುದಿಲ್ಲ. ರಾಮನಿಗೆ ವಿರೋಧ ಮಾಡಿದರೆ 3 ಲೋಕದಲ್ಲಿಯೂ ಅವಕಾಶ ಸಿಗಲಿಲ್ಲ. ಬ್ರಹ್ಮ ಆಗಲಿ, ವಿಷ್ಣು ಆಗಲಿ, ರುದ್ರನಾಗಲಿ, ಇಂದ್ರನಾಗಲಿ ಯಾರೂ ಕೈ ಹಿಡಿಯಲಿಲ್ಲ ಅಂತೆ. ರಾಮನ ವಿರೋಧ ಮಾಡಿದರೆ ಯಾರೂ ಕೂಡ ನಮಗೆ ರಕ್ಷಣೆ ಮಾಡುವವರಿಲ್ಲ ಅನ್ನೋದನ್ನು ರಾಮಾಯಣ ತೋರಿಸಿಕೊಟ್ಟಿತು. ಕೊನೆಗೆ ರಾಮನ ಹತ್ರನೇ ಬರ್ತಾನೆ. ಆವಾಗ ದೇವರು ಅದನ್ನು ವಿವೇಚನೆ ಮಾಡ್ತಾರೆ. ಒಂದು ನ್ಯಾಯ ಕೊಡುವಾಗ ನಾವು ಇಷ್ಟೆಲ್ಲ ಆಲೋಚನೆ ಮಾಡಬೇಕಿದೆ. ತಪ್ಪು ಮಾಡ್ತಾರೆ, ಶಿಕ್ಷೆ ಕೊಡಬೇಕು. ದಂಡೋ ದಮಯಿತ, ದೇವರು ದಂಡನೆ ಮಾಡುವವ. ಹೇಗೆ ದಂಡನೆ ಮಾಡ್ತಿದ್ದ? ರಾಮನ ಹತ್ರ ಕಲಿಬೇಕಾದ್ದು. ಅನ್ಯಾಯ ಮಾಡೋ ಒಬ್ಬ ಮಗ ತಪ್ಪು ಮಾಡಿದ, ಡಮ 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 ಹೊಡೆಯೋದಲ್ಲ, ಯಾಕೆ ಮಾಡಿದ ತಪ್ಪು ಅದನ್ನು ವಿಶ್ಲೇಷಣೆ ಮಾಡಿ, ಅವನು ಎಷ್ಟು ಪಾತ್ರ ಅವನದು ಚಿಂತನೆ ಮಾಡಿ. ಈ ಕಾಗೆ ಅನ್ಯಾಯ ಮಾಡಿತು, ಇಲ್ಲಿ ಯಾರ್ಯಾರ್ದು ಪಾತ್ರ ಎಷ್ಟೆಷ್ಟು ಅಂತ ನೋಡಿದ. ಪ್ರಧಾನ ಪಾತ್ರ ಯಾರ್ದು? ಕುರಂಗನ ಪಾತ್ರ. ಮೊದಲು ಅವನನ್ನು ಸಂಹಾರ ಮಾಡಿದ, ನರಕಕ್ಕೆ ಕಳಿಸಿದ. ಅಂದರೆ ದೈತ್ಯರನ್ನು, ಇದರಲ್ಲಿ ಭಾಗವಹಿಸುವವ ದೈತ್ಯ, ಅವನನ್ನು ಮೊದಲು ಭಗವಂತ ಸಂಹಾರ ಮಾಡಿದ. ಅಂದರೆ ಎಲ್ಲ ಅನ್ಯಾಯಗಳಲ್ಲಿ ಈ ಕಾಕನ ಪಾತ್ರ ಜಾಸ್ತಿ. ಹಾಗಾಗಿ ರಾಮದೇವರು ಆ ಕಾಕವನ್ನು ನಿರ್ಮೂಲನೆಗೊಳಿಸಿದ, ಅಂದರೆ ಕುರಂಗನನ್ನು ಸಂಹಾರ ಮಾಡಿದ ಅಂತ. ಜಯಂತ ಇದ್ದ, ಜಯಂತನಿಗೆ ಎಚ್ಚರ ಕೊಟ್ಟ. ನೋಡು, ಇದು ಮೊದಲು, ಇದು ಕೊನೆಯದ್ದು, ಇನ್ನು ಮುಂದೆ ಹೀಗೆ ಮಾಡಬಾರದು ಅಂತ ಎಚ್ಚರ ಕೊಟ್ಟು ಕಳಿಸಿಕೊಟ್ಟ.
ಯೋಗ್ಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದೇ ಶಿಕ್ಷೆ ಅಂತಂತೆ. ಅದರ ಜ್ಞಾನ ಕೊಡುವುದೇ ಶಿಕ್ಷೆ. ಮಧ್ಯಮೇ ವಿತಾಪಹರಣಂ, ಅದವನಿಗೆ ದೇಹದಂಡನೆ ಮಾಡುವಂಥದ್ದು ಅಂತ ಆಚಾರ್ಯರು ಹೇಳಿರ್ತಕ್ಕಂಥ ನಿಯಮ, ಶಾಸ್ತ್ರ ನಿಯಮ ಹಾಗೆ. ಉತ್ತಮೇ ವಚಸಾ ಶಿಕ್ಷಾ, ಮಧ್ಯಮೇ ಅರ್ಥಾಪಹರಣಂ, ಅದಮೇ ದೇಹಹಾನಿಶ್ಚ ಅಂತ ಶಿಕ್ಷೆ ಕೊಡುವ ಕ್ರಮ. ರಾಮದೇವರು ಹೀಗೆ ಮಾಡಿದರು ನೋಡಿ, ವಿಶ್ಲೇಷಣೆ ಮಾಡಿ ಮೂವರಿಗೆ ಮೂರು ರೀತಿಯಾದ ಶಿಕ್ಷೆಯನ್ನು ಕೊಟ್ಟರು. ಉತ್ತಮೇ, ಜಯಂತ ಉತ್ತಮನಾದವ, ಹಾಗಾಗಿ ಅವನಿಗೆ ಜೋರು ಮಾಡಿ ಇನ್ನೊಂದು ಸಲ ಅವನು ಮಾಡಬಾರದು ಅಂತ ಎಚ್ಚರವನ್ನು ಕೊಟ್ಟು ಕಳಿಸಿದರು. ಸಾಕಾಗಿತ್ತು ಜಯಂತನಿಗೆ, ಇನ್ನು ಮುಂದೆ ಹಾಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತೀರ್ಮಾನ ಮಾಡಿದ. ನೋಡಿ, ಈ ಜಯಂತನನ್ನು ನಾವು ತುಂಬ ಬೈಬಾರ್ದು. ಯಾಕೆಂದರೆ ಜಯಂತ ನಮಗೆ ಬಹಳ ಮುಖ್ಯ. ಜಯಂತ ಅಂತಂದರೆ ನಮ್ಮ ಕಾಲಲ್ಲಿ ಕೂತು ನಮ್ಮ ಕಾಲಿನಿಂದ ನಮ್ಮನ್ನು ಒಂದು ಕಡೆಗೆ ಕರ್ಕೊಂಡು ಹೋಗುವವ. ಇವತ್ತು ನಾವು ಈ ಜಾಗದಲ್ಲಿ ಸೇರಿದ್ದೇವೆ ಅಂತಂದರೆ ಮೊದಲನೇ ಧನ್ಯವಾದ ಆ ಜಯಂತನಿಗೆ ನಾವು ಹೇಳಬೇಕಾದ್ದು. ಯಾಕೆಂದರೆ ಆ ಜಯಂತ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದ. ಹಾಗಾಗಿ ಜಯಂತನಿಗೆ ನಾವು ಗೌರವವನ್ನು ಕೊಡಬೇಕಾದ್ದು, ಬೈಲಿಕ್ಕಿಲ್ಲ. ಹಾಗಾಗಿ ಕಾಗೆಯನ್ನು ಕುರಂಗನಲ್ಲಿ ಕರ್ಕೊಂಡು ಹೋದ ತಪ್ಪು, ಅದು ದೇವರು ಶಿಕ್ಷೆ ಕೊಟ್ಟರು. ಅವನಿಗೆ ಸಾಕು ಅಂತ ಅನ್ನಿಸ್ತು. ಅವನ ಹೆಸರು ಎಲ್ಲ ಪತ್ರಿಕೆಯಲ್ಲಿ ಬಂತು. ಭಗವಂತ ಅವನನ್ನು ಶಿಕ್ಷಿಸಿದ. ಹೀಗೆ ವಚಸಾ ಶಿಕ್ಷಾ ಅಂತ ಈ ಕಾಗೆ ಇದೆ ನೋಡಿ, ಅದಕ್ಕೆ ಶಿಕ್ಷೆ ಕೊಟ್ಟ ಭಗವಂತ. ದೇಹಹಾನಿ ಮಾಡಿದ. ದೇವರು ಏನು ಮಾಡಿದ ಅಂದರೆ ಕಾಗೆಯ ಕಣ್ಣಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಕಾಗೆಯ ಕಣ್ಣನ್ನು ಕಿತ್ತ ಅಂತ ಹೇಳ್ತಾರೆ. ಯಾಕೆಂತಂದರೆ ಆ ಕಾಗೆಯ ಕಣ್ಣಲ್ಲಿ ಕುರಂಗ ಬಂದು ಕೂತಿದ್ದಂತೆ. ಎಂಥ ಜಾಗ ಆರಿಸ್ತಾರೆ ನೋಡಿ. ಕಾಗೆಯ ಕಣ್ಣಿನಲ್ಲಿ ಕುರಂಗ ಕೂತು ಕೆಟ್ಟ ಚಿಂತನೆ ಮೂಡಿಸಿದ. ಅಲ್ಲ, ಕಣ್ಣು ಯಾಕೆ ತೆಗಿಬೇಕಿತ್ತು? ಕುರಂಗನಿಗೆ ಜಾಗ ಕೊಟ್ಟದ್ದಕ್ಕೆ ದೇವರು ಏನು ಮಾಡಿದ ಗೊತ್ತಾ? ಕುರಂಗನಿಗೆ ಆಶ್ರಯ ಕೊಟ್ಟ ಕಾಗೆಯ ಕಣ್ಣನ್ನು ತೆಗೆದ. ಯಾವ ಕಣ್ಣು ತೆಗೆದ? ಒಂದು ಕಣ್ಣು ಉಳಿಸಿದ, ಒಂದು ಕಣ್ಣು ಭಗವಂತ ಕಿತ್ತ. ಎಡಕಣ್ಣು ಕಿತ್ತ, ಬಲಕಣ್ಣನ್ನು ಉಳಿಸಿದ ಅಂತ. ಯಾಕೆ? ಎಡಗಣ್ಣನ್ನು ಅದು ಆಶ್ರಯ ಕೊಟ್ಟಿತ್ತು. ಹಾಗಾಗಿ ಆ ಕಣ್ಣನ್ನು ಭಗವಂತ ಕಿತ್ತ. ಬರೀ ಒಂದು ಕಾಗೆದ್ದಲ್ಲ, ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳದ್ದು ಒಂದು ಕಣ್ಣನ್ನು ಭಗವಂತ ತನ್ನ ಅಸ್ತ್ರದ ಮೂಲಕ ಕಿತ್ತು ಹಾಕಿದ ಅಂತ. ಅದ್ಯಾಕೆ ಒಂದು ಕಣ್ಣು ಉಳಿಸಿದ, ಒಂದು ಕಣ್ಣನ್ನು ಕಿತ್ತ, ಎರಡು ಕಣ್ಣು ತೆಗಿಬೇಕಿತ್ತು. ಅದು ಆ ಕುರಂಗನಿಗೆ ಒಂದು ವರ ಅಂತೆ. ಕಾಗೆಗಳಿಗೆ ಎರಡು ಕಣ್ಣು ಎಷ್ಟರವರೆಗೆ ಇರ್ತದೆ ಅಲ್ಲಿವರೆಗೆ ನೀನು ಬದುಕ್ತಿ ಅಂತ ದೇವರು ಆಲೋಚನೆ ಮಾಡಿದ. ಕಾಗೆಗೆ ಎರಡು ಕಣ್ಣು ಇದ್ದರೆ ಕುರಂಗ ಇರುವುದು, ಕಣ್ಣೇ ತೆಗಿಬಾರ್ದು. ನಾವಾದರೆ ಕಣ್ಣೇ ತೆಗಿತಿದ್ದೆವು. ರಾಮದೇವರು ಹಾಗೆ ಮಾಡಲಿಲ್ಲ. ಎರಡು ಕಣ್ಣು ಇದ್ದರೆ ಕುರಂಗನಿಗೆ ಆಶ್ರಯ. ಹಾಗಾಗಿ ಒಂದು ಕಣ್ಣು ಕಿತ್ತ, ಒಂದು ಕಣ್ಣು ಉಳಿಸಿದ. ಕುರಂಗನಿಗೆ ಇರಲಿಕ್ಕೆ ಅವಕಾಶ ಇಲ್ಲ ಅಂತಾಯಿತು. ಒಂದು ಕಣ್ಣು ಮಾತ್ರ ತೆಗೆದ. ಒಂದು ಕಾಗೆದ್ದಲ್ಲ, ಎಲ್ಲ ಕಾಗೆಗಳ ಕಣ್ಣನ್ನು ಒಂದು ಕಿತ್ತ. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಕಾಗೆಗೆ ಎರಡು ಕಣ್ಣು ಇದ್ದರೆ ಕುರಂಗ ಅಲ್ಲಿ ಹೋಗಿ ವಾಸ ಮಾಡ್ತಾನೆ, ಇದ್ದ ಹೆಣ್ಮಕ್ಳ ಮೇಲೆಲ್ಲ ಬಿದ್ದು ಬಿಡ್ತಾನೆ. ಹಾಗಾಗಿ ದೇವರು ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳ ಒಂದು ಕಣ್ಣು ಕಿತ್ತ ಅಂತ. ಸರಿ, ಆ ಕಾಲದ್ದು ಸರಿ. ಮುಂದಿನ ಕಾಲದಲ್ಲಿ ಭವಿಷ್ಯತಾಮಪಿ ಏಕದಶ ಚಕಾರ, ಮುಂದೆ ಬರುವ ಕಾಗೆಗಳಿಗೂ ಕೂಡ ಒಂದೇ ಕಣ್ಣು ಇಟ್ಟ. ಯಾಕೆಂದರೆ ಎಂದಾದರೂ ಒಂದು ಕಾಗೆಗೆ ಎರಡು ಕಣ್ಣು ಬಂದರೆ ಆವಾಗ ಆ ಕುರಂಗ ಬಂದು ಅಲ್ಲಿ ಕೂತ್ಕೊಳ್ತಾನೆ, ಹೆಣ್ಮಕ್ಕಳು ತಲೆ ಎತ್ತಿ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೆ ರಾಮದೇವರು ಮಾಡಿದ ಉಪಕಾರ ಏನು ಅಂತಂದರೆ, ಅತ್ಯಾಚಾರಕ್ಕೆ ಮೂಲ ಚಿಕಿತ್ಸೆ ಮಾಡಿದ ದೇವರು ರಾಮದೇವರು. ಏನು ಚಿಕಿತ್ಸೆ ಮಾಡಿದ ಅಂತಂದರೆ, ಕಾಗೆಗಳಿಗೆ ಎರಡು ಕಣ್ಣಿತ್ತು, ಒಂದೇ ಕಣ್ಣು ಉಳಿಸಿದ. ಇದು ರಾಮದೇವರ ಸಾಮರ್ಥ್ಯ. ನೀವು ನೋಡಿ, ಕಾಗೆ ನಿಮಗೆ ಪುರ್ಸೋತಿಲ್ಲ. ಕಾಗೆ ನೋಡಲಿಕ್ಕೆ ಎಲ್ಲಿ ಪುರ್ಸೋತು? ಮೊಬೈಲ್ ನೋಡಿದ್ರಲ್ಲೇ ಬಿದ್ದುಬಿಟ್ಟಿರ್ತೀರಿ. ಕಾಗೆ ಸಿಕ್ಕಿದಾಗ ಒಂದು ಸಲ ಹಿಡಿದು ನೋಡಿ ನೀವು, ಕಾಗೆಗೆ ಎಷ್ಟು ಕಣ್ಣು ಅಂತ ನೀವು ಹೇಳ್ತೀರಿ. ಎರಡು ಕಣ್ಣು ಅಂತ. ಎರಡು ಕಣ್ಣು ಇಲ್ಲ, ಕಣ್ಣಿರುವುದು ಒಂದೇ, ಗೋಲಕ ಮಾತ್ರ ಎರಡು. ನೀವು ನೋಡಿ, ಅದು ಆ ಕಾಗೆ ಚಂಚಲ ಅಂದರೆ ಚಂಚಲ, ಹಾಗೆ ಹೀಗೆ ನೋಡ್ತಾ ಇರ್ತದೆ. ಯಾಕೆಂದರೆ ಅದಕ್ಕೆ ಇರಿಯುವುದು ಒಂದೇ ಇಂದ್ರಿಯ. ಆ ಒಂದು ಇಂದ್ರಿಯ ಆಚೆ ಈಚೆ ಹೋಗ್ತಾ ಇರ್ತದೆ. ಅದು ಎರಡು ಕಣ್ಣಲ್ಲಿ ನೋಡಲಿಕ್ಕಾಗುವುದಿಲ್ಲ ಅಂತ. ಕಾಗೆಯ ಎಲ್ಲ ಕಾಗೆಗಳ ಒಂದೊಂದು ಕಣ್ಣನ್ನು ಕಿತ್ತಿದ್ದಾನೆ ಅಂತಂದರೆ ಇದು ರಾಮದೇವರ ವೈಭವ, ಇನ್ಯಾರಿಗೂ ಸಾಧ್ಯ ಆಗದಿದ್ದದ್ದು ಅಂತ. ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಹಾಗಾದರೆ ನೆಕ್ಸ್ಟ್ ರಾಮಾಯಣ ಹೇಗಾಗ್ತದೆ ಅಂತ. ಮುಂದೆ ಬರುವ ಕಾಗೆಗಳಿಗೆಲ್ಲ ಒಂದು ಕಣ್ಣು ಕಿತ್ತರೆ ಕುರಂಗನ ಕತೆ, ರಾಮದೇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು, ಇದು ಹೇಗೆ ಅಂತ. ಅಂದರೆ ಈ ಕಲ್ಪಕ್ಕೆ ರಾಮದೇವರು ಬರೆದಕ್ಕ ಕಾಗೆಗಳಿಗೆ ಮಾತ್ರ ಒಂದು ಕಣ್ಣು, ಮುಂದೆ ಬರತಕ್ಕಂತಹ ಕಾಗೆಗಳು ಮತ್ತೆ ಎರಡು ಕಣ್ಣು ಉಳ್ಳವುಗಳಾಗಿ ಬರ್ತವೆ ಅಂತ ನಾವು ನೆನಪಿಟ್ಟುಕೊಳ್ಳಬೇಕಾದ ಅಂಶ ಇಷ್ಟು. ನೋಡಿ, ಕಾಗೆ
ಯಾವತ್ತೋ ಒಂದು ಬಾರಿ ಒಂದು ಹೆಣ್ಣನ್ನು ಮುಟ್ಟಿದ್ದಕ್ಕೆ ಅಕ್ರಮವಾಗಿ ದೇವರು ಒಂದು ಕಣ್ಣು ಕಿತ್ತ. ನಮಗೆ ಎಷ್ಟು ಕಣ್ಣು ಕಿತ್ಕೊಳ್ಬೇಕಾಗಿತ್ತು, ದೇವರು ಮಾಡಲಿಲ್ಲ. ಅಂದರೆ ದೇವರು ದೊಡ್ಡವರು ಅಂತ. ಯಾಕೆಂದರೆ ನಮ್ಮ ಅನ್ಯಾಯವನ್ನು ಸಹಿಸಿಕೊಂಡ ಅಂತ ಅಲ್ಲ, ಇವತ್ತಲ್ಲ ನಾಳೆ ಅದನ್ನು ತಿದ್ದಿಕೊಂಡು ಚೆನ್ನಾಗಿ ಇರ್ತಾನೆ. ನಮ್ಮ ಕಣ್ಣು ಕೆಟ್ಟದ್ದಕ್ಕೆ ವಿನಿಯೋಗ ಮಾಡಬಾರದು, ಕೆಟ್ಟದ್ದಕ್ಕೆ ಆಶ್ರಯ ಕೊಡಬಾರದು, ಕೆಟ್ಟದ್ದನ್ನು ನೋಡಲಿಕ್ಕೆ ವಿನಿಯೋಗ ಮಾಡಬಾರದು. ಕುರಂಗನನ್ನು ನೋಡಲಿಕ್ಕೆ ಈ ಕಣ್ಣು ಉಪಯೋಗ ಮಾಡಬಾರದು. ಕುರಂಗ ಅಂದರೆ ಯಾವುದು ಗೊತ್ತಾ? ಯಾವುದೋ ಅಲ್ಲ, ನೀವು ನಿತ್ಯ ನೋಡುವ ವಸ್ತುವೇ ಕುರಂಗ ಅಂತಂದರೆ ಅದು ಕೆಟ್ಟ ರಂಗ. ಅದರಲ್ಲಿ ರಂಗನಿಗೆ ವಿರುದ್ಧವಾದ್ದು. ಅದು ಎಲ್ಲಿವರೆಗಾಗಿದೆ ಅಂತ ಅಂದರೆ, ಅದು ಕೈಯಲ್ಲಿ ಇತ್ತು ಅಂತ ದೇವರ ಪೂಜೆ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಹೋಮ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಪೂಜೆ ಮಾಡ್ತಾನೆ, ನೋಡ್ತಾ ಇರ್ತಾನೆ. ಕುರಂಗ ಅಂದರೆ ಅದೇ. ನಾವು ಎಲ್ಲಿ ಹೋಗ್ತೇವೆ, ಪಾಠ ಮಾಡ್ತಾನೆ ಪ್ರೊಫೆಸರ್ ನೋಡ್ತಲೇ ಇರ್ತಾರೆ, ಟೀಚರ್ ನೋಡ್ತಲೇ ಇರ್ತಾರೆ. ಶಿಷ್ಯನಿಗೆ ಖುಷಿಯೋ ಖುಷಿ, ಇಂಥ ಪ್ರೊಫೆಸರ್ ಬೇಕು ಅಂತ. ಯಾಕೆಂದರೆ ಅವರು ನೋಡ್ತಲೇ ಇರ್ತಾರೆ. ಹಾಗಾಗಿ ಎಲ್ಲರ ಕಣ್ಣು ಹಾಳಾಗುತ್ತೆ. ಹಾಗಾಗಿ ಕುರಂಗ ಅನ್ನುವವ ಕಣ್ಣಲ್ಲಿ ಕೂತ್ರೆ ಅದು ನಮ್ಮನ್ನು ಇಡೀ ಹಾಳು ಮಾಡುತ್ತೆ. ರಾಮದೇವರ ಹತ್ರ ನಾವು ಮಾಡಬೇಕಾದ್ದು ಇಷ್ಟೇ ಪ್ರಾರ್ಥನೆ, ಆ ಕುರಂಗ ನೋಡಬೇಡಿ ಅಂತಲ್ಲ, ಎಷ್ಟು ನೋಡದಿದ್ದರೆ ಸಾಧ್ಯ ಇಲ್ಲ ಪ್ರಪಂಚ, ಅದಕ್ಕಿಂತ ಹೆಚ್ಚು ನೋಡಲಿಕ್ಕೆ ಹೋಗಬೇಡಿ. ಕುರಂಗನಿಂದ ಸಂಬಂಧ ಕಡಿಸಿಕೊಳ್ಬೇಕು ಅನ್ನುವ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ದೇವರು ದಮಯಿತ, ಭಗವಂತ ಶತ್ರು ತಾಪನಾಹ, ಶತ್ರುಗಳಿಗೆ ಬಿಸಿ ಮಾಡಿದವ. ಬ್ರಹ್ಮಾಸ್ತ್ರದ ಮೂಲಕ ಜಯಂತನಿಗೆ ಬಿಸಿ ಮಾಡಿದ, ಮತ್ತೆಂದೂ ತಪ್ಪು ಮಾಡಲಿಲ್ಲ. ಆ ಕುರಂಗನಿಗೆ ಭಗವಂತ ತಾಪ ಕೊಟ್ಟ, ಮತ್ತೆ ಮೇಲೆ ಬರಲಿಲ್ಲ. ಈ ಕಲ್ಪದಲ್ಲಿ ಮತ್ತೆ ಮೇಲೆ ಬರಲಿಕ್ಕೇ ಇಲ್ಲ. ಕಾಗೆಗಳಿಗೆ ಎಂಥ ತಾಪ ಶಾಕ್ ಕೊಟ್ಟಿದ್ದಾನೆ ಅಂತಂದರೆ, ಒಂದೇ ಕಣ್ಣು ಕಾಗೆಗಳಿಗೆ ಒಕ್ಕಣ್ಣಾಯ್ತದು. ನಮಗೆ ಎರಡು ಕಣ್ಣು ಭಗವಂತ ಕೊಟ್ಟು ಅನುಗ್ರಹ ಮಾಡಿದ್ದಾನೆ ಅನ್ನುವ ಚಿಂತನೆ ನಾವು ಮಾಡಿ ಮುಂದೆ ಅರಣ್ಯಕಾಂಡಕ್ಕೆ ಪ್ರವೇಶ ಮಾಡಬೇಕು.